ಚರ್ಚೆಯನ್ನು ಆರಂಭ ಮಾಡ್ತೀನಿ. ಕಾಂಗ್ರೆಸ್ನಿಂದ MLC ನಾಗರಾಜ್ ಯಾದವ್ ಅವರು ಬಂದಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯಿಂದ ವಿಧಾನ ಪರಿಷತ್ ಸದಸ್ಯರು ಛಲವಾದಿ ನಾರಾಯಣ ಸ್ವಾಮಿ ಅವರಿದ್ದಾರೆ, ತಮಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. JDSನ ವಕ್ತಾರರು ದೇವರಾಜ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ನಮ್ಮ ಮೈಸೂರಿನಿಂದ ಕಾಂಗ್ರೆಸ್ನ ವಿಧಾನ ಪರಿಷತ್ ಮಾಜಿ ಸದಸ್ಯರು ಜೊತೆಗೆ ಸಿದ್ದರಾಮಯ್ಯನವರ ಒಡನಾಡಿಗಳು ಆಗಿರ್ತಕ್ಕಂಥ ಧರ್ಮಸೇನ ಅವರು ಕೂಡ ಜಾಯಿನ್ ಆಗಿದ್ದಾರೆ. ಅವ್ರಿಗೂ ಕೂಡ ನಮಸ್ಕಾರ. ಸರ್ ಅರವಿಂದ್ ಮಾತನಾಡ್ತಾ ಇದ್ದೀನಿ, ನನ್ನ ಧ್ವನಿ ತಮಗೆ ಕೇಳ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ನಿಮ್ಮಿಂದನೇ ನಾನು ಚರ್ಚೆಯನ್ನು ಆರಂಭ ಮಾಡ್ತೀನಿ. ಧರ್ಮಸೇನ ಸರ್ ಕೇಳಿಸ್ತಾ ಇದೆ. 60,000 ಲೀಡ್ ಕೊಡಿ, ನನ್ನನ್ನು ಯಾರೂ ಮುಟ್ಟಕ್ಕಾಗಲ್ಲ. ಸಿದ್ದರಾಮಯ್ಯನವರ ಈ ಸ್ಟೇಟ್ಮೆಂಟ್ ಯಾರು ಮುಟ್ತಾರೆ ಅಂತ, ಇದೇನಾದ್ರೂ ಭಯನ ಅಭದ್ರತೆನಾ ಅಂತ? ಎರಡೂ ಇಲ್ಲ ಸರ್, ಭಯನೂ ಇಲ್ಲ, ಅಭದ್ರತೆನೂ ಇಲ್ಲ. ನಮ್ಮಲ್ಲಿ ಮುಖ್ಯಮಂತ್ರಿಗಳು ವಿಚಾರ ಬಂದ್ರೆ ಅದು ಓನ್ಲಿ ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. ಇಲ್ಲಿ ಯಾರಿಗೂ ಕೂಡ ನಮ್ಗೆ ಯಾರಿಗೂ ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕಾಗ್ಲಿ ಅಥವಾ ಮಾತಾಡೋದಕ್ಕಾಗ್ಲಿ ಅವಕಾಶ ಇಲ್ಲ. ಕಳೆದ ಬಾರಿ ಒಂದು ಸಾರಿ ಏನು ಡಾಕ್ಟರ್ ಯತೀಂದ್ರ ಅವ್ರಿಗೆ 58,000 ಲೀಡ್ ಬಂತು, ಮತ್ತೆ ಪಾರ್ಲಿಮೆಂಟ್ ಬಂದಾಗ ಸುಮಾರು ಬರೀ 9,000 ಲೀಡ್ ಬರ್ತದೆ. ಅದ್ರ ಬಗ್ಗೆ ಅವರು ಈ ಕ್ಷೇತ್ರದಲ್ಲಿ, ಯಾಕೆಂದ್ರೆ ಇದು ರಾಷ್ಟ್ರ ರಾಜಕಾರಣದ ವಿಚಾರ ಆಯ್ತಾ, ರಾಜ್ಯ ರಾಜಕಾರಣ ಬಂದಾಗ ಒಂಥರ ಆಗ್ತದೆ. ಯಾಕೆ ನೀವು ರಾಜ್ಯ ರಾಜಕಾರಣ ಬಂದಾಗ ನೀವು ನಮಗೆ ಓಟ್ ಕೊಡ್ತೀರಾ, ರಾಷ್ಟ್ರ ರಾಜಕಾರಣ ಬಂದಾಗ ನೀವು ನಮಗೆ ಮತವನ್ನು ಕೊಡಲ್ಲ ಅಂತಕ್ಕಂಥದನ್ನ ಯಾವ ರೀತಿ ನನ್ನನ್ನು ಯಾರು ಮುಟ್ಟಕ್ಕಾಗಲ್ಲ ಅಂದಿದ್ದು ಯಾರಿಗೆ ಅವರು ಅಂತ? ಸರ್ ಈಗ ನೋಡಿ ಏನಾಗ್ತಿದೆ, ವಿರೋಧ ಪಕ್ಷಗಳು ಅವರು ಕಾಂಗ್ರೆಸ್ಗೆ ವ್ಯತ್ಯಾಸ ಆದಂಥ ಸಂದರ್ಭದಲ್ಲಿ ಅವರು ಬೇರೆ ಬೇರೆ ಶಾಸಕರ ಬಗ್ಗೆ ಕೈ ಹಾಕ್ತಕ್ಕಂಥ ವ್ಯವಸ್ಥೆಗಳು ಇರ್ತದೆ. ನಾವು ಮತದಾನದ ಮುಖಾಂತರ ನಾವು ಗಟ್ಟಿಗೊಂಡ್ರೆ ವಿರೋಧ ಪಕ್ಷದ ಯಾವ ನಾಯಕರು ಕೂಡ ನಮ್ಮನ್ನು ಮುಟ್ಟೋದಕ್ಕಾಗೋದಿಲ್ಲ. ಇದು ಅವರ ಒಂದು ವಾಸ್ತವಾಂಶ. ಯಾಕೆ ಅಂತ ಹೇಳಿದ್ರೆ, ನನಗೆ ಗೊತ್ತಿರುವ ಹಾಗೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ರಾಜ್ಯದಲ್ಲಿ ಪ್ರಶ್ನಾತೀತ ನಾಯಕರಾಗಿ ಭಾಳ ಅತ್ಯುತ್ತಮವಾದಂಥ ಆಡಳಿತ ಕೊಟ್ಟಿರ್ತಕ್ಕಂಥದ್ದು, ನಾಯಕತ್ವ ಕೊಟ್ಟಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ, ನಾನೇನು ಹೇಳಬೇಕಾಗಿಲ್ಲ. ಇವತ್ತು ನಮ್ಮ ಗ್ಯಾರಂಟಿಗಳ ಬಗ್ಗೆ ದೆಹಲಿಯ ವರಿಷ್ಠರುಗಳೇ ಮಾತಾಡಿದ್ರು, ಮೋದಿ ಸಾಹೇಬ್ರೆ ಮಾತಾಡಿದ್ರು. ಕೊಟ್ಟಿರ್ತಕ್ಕಂಥ ನಾನು ಇರ್ಬೇಕಾ ಬೇಡವಾ ಅಂತ ಮೈಕ್ ಮುಂದೆ ಹೇಳ್ತಾರೆ. ನಾನು ಇರ್ಬೇಕಾ ಬೇಡವಾ ಅಂತ ಏನ್ ಹಂಗಂದ್ರೆ, ನಾನೊಬ್ಬ ಜನಸಾಮಾನ್ಯನಾಗಿ ನನಗೆ ಅನುಮಾನ ಬರ್ತಪ್ಪ, ಯಾಕೋ ಸಿದ್ದರಾಮಯ್ಯನವರು ಹೆದರ್ಕೊಂಡಿದ್ದಾರೆ ಅಂತ. ನೋಡಿ ಖಂಡಿತ ಇಲ್ಲ. ನೋಡಿ ಸರ್, ಅದೇನಾಗುತ್ತೆ ಅಂತ ಹೇಳಿದ್ರೆ, ಈಗ ಅಸೆಂಬ್ಲಿನಲ್ಲೂ ಸಿದ್ದರಾಮಯ್ಯ ಸಾಹೇಬ್ರದ್ದು ಅವ್ರದ್ದೇ ಆದಂತ ಲೀಡಿಂಗ್ ಅಲ್ಲಿ ಗೆದ್ದಿದ್ದಾರೆ ಸುಮಾರು 40,000 ಮತ ಮೇಲೆ. ಅದು ಕಡಿಮೆ ಆದಾಗ ಏನಾಗ್ತದೆ, ಅವರು ಮತ ತಗೊಳ್ಳೋದ್ರಲ್ಲಿ ವಿಫಲರಾಗಿದ್ದಾರೆ ಅಥವಾ ಇನ್ನೇನೋ ಒಂದು ಕುಯುಕ್ತಿ ಮಾತುಗಳನ್ನು ಹಾಡ್ತಕ್ಕಂಥ ಸಂದರ್ಭ ಇರ್ತದೆ. ಆ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಸಾಹೇಬರು ಬಹಳ ಮುಂದಾಲೋಚನೆ ಮತ್ತು ಎಚ್ಚರಿಕೆಯ ಹೆಜ್ಜೆನ ಇಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ, ಫೈನ್. ಧರ್ಮಸೇನ ಹಾಗೆ ಸಂಪರ್ಕದಲ್ಲಿರಿ. ನಾಗರಾಜ್ ಯಾದವ್, ಈ ಹೇಳಿಕೆಗಳನ್ನ ಮತ್ತೆ ನಿಮ್ಮ ಹತ್ರ ಸ್ಪಷ್ಟೀಕರಣ, ಯಾಕಂದ್ರೆ ಇವರಿಬ್ಬರ ವ್ಯಾಖ್ಯಾನ ಅದಕ್ಕೆ ಬೇರೆ ಇರುತ್ತೆ. ಈಗ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಒಬ್ಬೊಬ್ಬರು ಒಂದೊಂದು ರೀತಿ ವ್ಯಾಖ್ಯಾನಗಳನ್ನ ಕೊಡ್ತಾರೆ. ತಾವು ಏನು ಹೇಳ್ತೀರಾ? ಸಿದ್ದರಾಮಯ್ಯನವರ ಹೇಳಿಕೆ ಅಂತಕ್ಕಂಥ ಇದು ರಾಜಕೀಯ ರಣರಂಗದಲ್ಲಿ ಆ ಕ್ಷೇತ್ರಗಳನ್ನು ಹೋಗಿ ಸಾಮಾಜಿಕ ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಏನು ಮಾತಾಡ್ತೀವಿ, ಆ ಮಾಡೋ ಸಂದರ್ಭದಲ್ಲಿ ಆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಪ್ರಾಬಲ್ಯ ಒಳ್ಳೆರ್ತಕ್ಕಂಥ ಸಮುದಾಯಗಳನ್ನು ಒಕ್ಕಲಿಗರ ವಿಚಾರ ಹೇಳ್ತಾರೆ. ಪ್ರಾಬಲ್ಯ ಇರ್ತಕ್ಕಂಥವ್ರಿಗೆ ನಾವು ಅವ್ರನ್ನ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಪ್ರೊಸೆಸ್ನ ಮಾಡಬೇಕಾಗ್ತದೆ. ಅವ್ರಿಗೆ ಕಾನ್ಫಿಡೆಂಟ್ ಮಾಡಿ ನಾವು ನಿಮ್ಮ ಒಟ್ಟಿಗೆ ಇರ್ತೀವಿ ಅಂತಕ್ಕಂಥ ವಿಚಾರಗಳನ್ನು ನಾವು ಚುನಾವಣೆ ಬಂದಾಗ ನಮ್ಮ ಅಂತರಾಳದ ಮಾತುಗಳನ್ನ ಹೇಳಬೇಕಾಗ್ತದೆ. ಆ ಕಾರಣಕ್ಕೋಸ್ಕರ ಅದ್ರ ಜೊತೆಗೆ ನಾವು KPCC ಅಧ್ಯಕ್ಷ ಯಾಕಂದರೆ DK ಶಿವಕುಮಾರ್ ಮಂಡ್ಯ ಉಸ್ತುವಾರಿ ಕೊಟ್ಟಿದ್ವಿ, ಓಡಾಡಿದ್ರು, ಅವರು ಪಾದಯಾತ್ರೆ ಮಾಡಿದ್ರು, ಒಕ್ಕಲಿಗರವರು ನಂಬಿದ್ರು, ಪಕ್ಷವನ್ನು ನಂಬಿದ್ರು, ನನ್ನನ್ನು ನಂಬಿದ್ರು, ಅವರು ನಂಬಿದ್ರು, ಜೊತೆಗೂಡಿ ಕೆಲಸ ಮಾಡಿದಾಗ ನಮಗೆ ನೀವು 8 ಸೀಟಲ್ಲಿ 6 ಸೀಟು ಕಾಂಗ್ರೆಸ್ನ ಗೆಲ್ಸ್ಕೊಟ್ಟಿರ್ತಕ್ಕಂಥ ನಾವು ನೋಡಿದ್ದೇವೆ. ಅದು ಆ ವಿಚಾರ ತಗೊಂಡು ಒಕ್ಕಲಿಗರ ವಿಚಾರ ಅಲ್ಲಿ ಬರ್ತೀನಿ, ವರುಣ ವಿಚಾರಕ್ಕೆ ಬರ್ತೀನಿ. ವರುಣ ವಿಚಾರ ಬಂದಾಗ ಅವರ ಮಗನಿಗೆ ಎಷ್ಟು ಓಟ್ ಬಂದಿತ್ತು, ತದನಂತರ ಅವ್ರಿಗೆ ಕಳೆದ ಚುನಾವಣೆ ಅಸೆಂಬ್ಲಿ ಎಷ್ಟು ಓಟ್ ಬಂತು, ಅವ್ರು ಇಲ್ಲಿ ಬಿಟ್ಟುಬಿಟ್ಟು ಬಾದಾಮಿಗದ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಡಿಫ್ರೆನ್ಸಸ್ನ ಎಲ್ಲನೂ ಗಮನದಲ್ಲಿ ಇಟ್ಕೊಂಡು ವರುಣ ಕ್ಷೇತ್ರ ಅಂತಕ್ಕಂಥದ್ದು ಮೈಸೂರು ಜಿಲ್ಲೆ ಅಂತಕ್ಕಂಥದ್ದು ಚಾಮರಾಜನಗರ ಮತ್ತು ಮೈಸೂರು ಬರತಕ್ಕಂಥ 2 ಲೋಕಸಭಾ ಕ್ಷೇತ್ರಗಳು ಬರ್ತಕ್ಕಂಥ ಸಂದರ್ಭದಲ್ಲಿ ಅದು ಮುಖ್ಯಮಂತ್ರಿಯ ತವರು ಜಿಲ್ಲೆ ಆಗಿರೋದ್ರಿಂದ ಹೈಯೆಸ್ಟ್ ಲೀಡ್ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಭಾವನಾತ್ಮಕವಾಗಿ ಅವ್ರು ಹೇಳ್ತಕ್ಕಂಥ ವಿಚಾರಗಳೇನಂದ್ರೆ, ಭಾವನಾತ್ಮಕವಾಗಿ ಅವ್ರು ಏನಂತಾರೆ, ನನ್ನ ತವರು ಜಿಲ್ಲೆ ಅವರು ಇನ್ನೊಂದು ಕ್ಲಿಯರ್ ಮಾಡಿದ್ದಾರೆ, ಅದನ್ನು ಕೂಡ ತಗೋಬೇಕಾಗ್ತದೆ. ನಾನು ಇನ್ನು ಮುಂದೆ ಯಾವುದೇ ಚುನಾವಣೆಗಳನ್ನ ನಿಲ್ಲೋದಿಲ್ಲ. ಅವ್ರು ಹೇಳಿರ್ತಕ್ಕಂಥ ವಿಚಾರಗಳೇನಂತಂದ್ರೆ, ಅಲ್ಲಿ ಮಾತಾಡ್ತ ಸಂದರ್ಭದಲ್ಲಿ ಮುಂದಿನ ಯಾವುದೇ ಚುನಾವಣೆಯಲ್ಲಿ ನಾನು ಕಂಟೆಸ್ಟ್ ಮಾಡೋದಿಲ್ಲ, ಚುನಾವಣಾ ರಾಜಕೀಯದಿಂದ ಹೊರಗಿರ್ತೀನಿ ನಾನು ಅನ್ನೋ ಮಾತುಗಳನ್ನ ಹೇಳ್ತಕ್ಕಂಥ ಒಂದು ರೀತಿ ಒಂದರಲ್ಲಿ. ಎರಡನೇದು ಇನ್ನೊಂದು ವಿಚಾರ ಹೇಳ್ತಾರೆ, ನಾನು ತವರು ಜಿಲ್ಲೆಯಲ್ಲಿ ನಾನು ಮುಖ್ಯಮಂತ್ರಿ ಆಗಿದ್ದೀನಿ, 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದೀನಿ, ನನಗೆ 48,000 ಲೀಡ್ ಕೊಟ್ಟು ನೀವು ಗೆಲ್ಸಿರ್ಬೋದು. ಈಗ ಅದನ್ನು 60,000 ಲೀಡ್ ಗೆಲ್ಸಿದ್ದೆ ಆದರೆ ನನಗೆ ಸಂತೋಷ ಆಗ್ತದೆ ಅನ್ನೋ ಮಾತುಗಳನ್ನ ಹೇಳ್ತಾರೆ.
ಅದು ಸಂತೋಷ ಆಗ್ತದೆ. ನಾನು ಯಾರು ಮುಟ್ಟಕ್ಕೆ ಬರೋದಿಲ್ಲ ಅಂತಂದ್ರೆ ಕ್ಷೇತ್ರಗಳು ಭದ್ರವಾಗ್ತವೆ. ನನ್ನನ್ನು ಅಂತಂದ್ರೆ ಅದು ಇಡೀ ಪಕ್ಷವನ್ನು ಹೇಳ್ತಾರೆ, ಯಾರು ಕೂಡ ಮುಟ್ಟಕ್ಕೆ ಆಗೋದಿಲ್ಲ ಅಂತ. ಸಿದ್ದರಾಮಯ್ಯ ಅಂದ್ರೆ ಸಿದ್ದರಾಮಯ್ಯನ ಮಾತಾಡ್ತಕ್ಕ ಪ್ರಶ್ನೆ, ಅದು ಕಾಂಗ್ರೆಸ್ನ ಧ್ವನಿ ಆಗಿರ್ತದೆ. ಕಾಂಗ್ರೆಸ್ ಅದ್ರ ಜೊತೆಗೆ ನಾನು ಇರಬೇಕಾ ಬೇಡವಾ ಹೇಳಿ ಅಂತ ಕೇಳಿದ್ರೆ ಕಾಂಗ್ರೆಸ್ ಪಕ್ಷ ನೀವು ಉಳಿಸ್ಕೋಬೇಕು. ರಾಜ್ಯಕ್ಕೆ ದೇಶಕ್ಕೋಸ್ಕರ ಕಾಂಗ್ರೆಸ್ನ ಅನಿವಾರ್ಯತೆ ಇದನ್ನ ಕಾರಣಕ್ಕೋಸ್ಕರ ಇದೆಲ್ಲ ಮಾತಾಡಬೇಕಾಗ್ತದೆ, ಸತ್ಯವನ್ನು ಹೇಳಬೇಕಾಗ್ತದೆ. ಈ ದೇಶದಲ್ಲಿ ಅವ್ರು ಮಾತಾಡುವಾಗ ಯಾವುದೇ ಕಾರಣ ಕೂಡ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಮಾತಾಡ್ತಕ್ಕಂಥ ಪ್ರಶ್ನೆ ಅಲ್ಲ. ಕಾಂಗ್ರೆಸ್ ಪಕ್ಷದ ವಿಚಾರದಲ್ಲಿ ಒಬ್ಬ ಕಾಂಗ್ರೆಸ್ ಪಕ್ಷದ ಮುಖ್ಯ ನೇತಾರರಾಗಿ, ಪ್ರಶ್ನಾತೀತ ನಾಯಕರಾಗಿ, ಜನಪ್ರಿಯ ನಾಯಕರಾಗಿ ಅವರು ಕಾಂಗ್ರೆಸ್ ನನ್ನನ್ನು ಮುಟ್ಟಕ್ಕಾಗಲ್ಲ ಅಂದ್ರೆ ಪಕ್ಷವನ್ನ ಮುಟ್ಟಕ್ಕೆ ಹೌದು. ಯಾಕೆ ಅಂತ ಹೇಳ್ತೀನಿ ಕೇಳಿ, ಈ ದೇಶಕ್ಕಾಗಿ ಕಾಂಗ್ರೆಸ್ ಅನಿವಾರ್ಯತೆ. ಸಂವಿಧಾನದ ವಿಚಾರದಲ್ಲಿ ಪ್ರಜಾತಂತ್ರ ವ್ಯವಸ್ಥೆ ಬೇಕಾಗಿದ್ದು ನಾನು ಅಂತ ಸಿದ್ದರಾಮಯ್ಯನವರು ಹೇಳಿದ್ರೆ ಪಕ್ಷ. ಎಸ್ ಚಲವಾದಿ ನಾರಾಯಣ ಸ್ವಾಮಿ, ನಾನು ಅಂತಂದ್ರೆ ಪಕ್ಷ ಆಗೋದಿಲ್ಲ, ಅದು ವೈಯಕ್ತಿಕ. ಯಾಕೆ ಅಂತಂದ್ರೆ ಈಗ ಅವರು ಮುಖ್ಯಮಂತ್ರಿ ಇದ್ದಾರೆ, ನೀವು 60,000ದಲ್ಲಿ ಗೆಲ್ಲಿಸಿದ್ರೆ ನನಗೆ ಸಂತೋಷ ಆಗುತ್ತೆ, ಇದು ಸರಿ. ಯಾಕಂದ್ರೆ ನನ್ನ ಕ್ಷೇತ್ರದಲ್ಲಿ ನಾನು 48,000ದಲ್ಲಿ ಗೆದ್ದಿದ್ದೆ, ಇನ್ನೂ ಹೆಚ್ಚು ಕೊಟ್ಟರೆ ನನಗೆ ಸಂತೋಷ ಆಗುತ್ತೆ, ಅದು ಸರಿ. ನಾನು ಇರಬೇಕಾ ಬೇಡವಾ ನಿಮಗೆ ಅಂದ್ರೆ ನನಗೆ ಥ್ರೆಟ್ ಇದೆ. ಕಾಂಗ್ರೆಸ್ ಪಕ್ಷದ ಒಳಗಡೆ ಶಾಸಕರು ಹೇಳಿದ್ದಾರೆ, ಅವರು ಏನಾದರೂ ಇಲ್ಲಿ ಸೋತ್ರೆ ಅದರ ಹೊಣೆಯನ್ನು ಅವರೇ ಒತ್ಕೊಳ್ಬೇಕಾಗ್ತದೆ, ಸಂಚಕಾರ ಕೊಡ್ಬೇಕಾಗತ್ತೆ ಅಂತಕ್ಕಂಥದ್ದನ್ನ ಶಾಸಕರು ಹೇಳಿ ಮಾತಾಡಿದ್ದಾರೆ. ಇವೆಲ್ಲವನ್ನು ಗಣನೆಗಿಟ್ಕೊಂಡು ಈಗೇನು 2 ಗುಂಪುಗಳ ಮಧ್ಯೆ ನಡೀತಾ ಇದೆ, ತಿಕ್ಕಾಟ ನಡೀತಾ ಇದೆ. DK ಶಿವಕುಮಾರ್ ನಾನು ಮುಖ್ಯಮಂತ್ರಿ ಆಗ್ಲಿಕ್ಕೆ ನಾನು ತಯಾರಾಗಿಬಿಟ್ಟಿದ್ದಾರೆ. ಈಗ ಅವರು ಅದಾಗಬೇಕು ಅನ್ನೋದು ಅವರಲ್ಲಿದ್ದಾಗ ಅದಕ್ಕೆ ನಾನು ಇರಬೇಕಾ ಬೇಡ, ಅದಕ್ಕೆ ನನಗೆ ಶಕ್ತಿ ಕೊಡಿ ಅಂತಕ್ಕಂಥದ್ದು ಅವರ ಅಭಿಪ್ರಾಯ. ವ್ಯಾಖ್ಯಾನಗಳು ಏನ್ ಬೇಕಾದ್ರೂ ಅವ್ರು ಮಾಡ್ಲಿ, ಗೊತ್ತಾಯ್ತ್ರೆ. ಆದ್ರೆ ನನಗೆ ಥ್ರೆಟ್ ಇದೆ, ಇದಕ್ಕೆ ನೀವು ಶಕ್ತಿ ಕೊಡಿ, ನಾನು ಬೇಕಾ ಬೇಡವಾ ನಿಮಗೆ, ಇದೆಲ್ಲ ಕೇಳೋದು ಹಾಗೆ. ಇದಕ್ಕೆ ಇವತ್ತು ಜನ ಉತ್ತರ ಕೊಡ್ತಾರೆ, ಅದು ಬೇರೆ ವಿಷಯ. ಆದ್ರೆ ತಮ್ಮಲ್ಲಿರ್ತಕ್ಕಂಥ ದುಗುಡವನ್ನ ನೀವು ಜನರ ಮುಂದೆ ತೋರಿಸ್ಕೊಂಡು ಈ ಅನುಕಂಪವನ್ನ ಗಿಟ್ಟಿಸ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ದಾರೆ ಅವರು. ಎಲ್ಲಕ್ಕಿಂತ ಹೆಚ್ಚಿಗೆ ಇನ್ನೊಂದು ಮಾತನ್ನು ಹೇಳಿದ್ರು ಅವರು, ಜಾತಿ ಕಾರ್ಡ್ಗಳನ್ನು ಆಡ್ಸಕ್ ಶುರು ಮಾಡಿಬಿಟ್ಟಿದ್ದಾರೆ. ಜಾತ್ಯತೀತ ಏನು ಸೆಕ್ಯುಲರ್ ಅನ್ನೋದು ಇವರೇ. ಆದ್ರೆ ಜಾತಿ ಇವಾಗ ಎಲ್ಲಿ ಬಂತು? ಜಾತಿಗಳೆಲ್ಲಿ ಬಂತು? ಈಗ ಜಾತಿ ಕಾರ್ಡ್ ಕಾಂಗ್ರೆಸ್ ಯಾವತ್ತು ಜಾತಿ ಮೇಲೆ ರಾಜಕೀಯ ಇವತ್ತು ಮಾಡ್ತಾ ಇರೋದೇನು? ತುಳಸಿದಾಸಪ್ಪನವರಿಂದ ಹಿಡಿದು ಇಲ್ಲಿಯವರೆಗೆ ಕಾಂಗ್ರೆಸ್ ಕೊಟ್ಟಿರಲಿಲ್ಲ, ಇವತ್ತು ಆದ್ರು. ಇದು 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀರಿ. ಈಗಾಗಲೇ ನೀವು 2006ರಿಂದ ಇಲ್ಲಿವರೆಗೆ ಪಕ್ಷದಲ್ಲಿದ್ದೀರಿ. ಆವತ್ತೆಲ್ಲ ನೀವೇ ಬೇರೆ ಬೇರೆಯವರು ಕೊಟ್ಟಿದ್ರಿ ಟಿಕೆಟ್ಗಳು. ಆವತ್ತು ಯಾಕೆ ನಮ್ಗೆ ಇದು ಬರಲಿಲ್ಲ? ನಾವು ಕೊಟ್ಟಿದ್ವಿ, ಒಕ್ಕಲಿಗರಿಗೆ ನಾವು ಕೊಟ್ಟಿದ್ರು ಅಂತ ಆ ಮಾತು ಯಾಕೆ ಬರಲಿಲ್ಲ ನಿಮಗೆ? ಇವತ್ತು ಬದಲಾವಣೆ ಮಾಡಿದ್ದೀವಿ, ಹೌದು. ಬೇರೆ ಬೇರೆಯವ್ರಿಗೂ ಅವಕಾಶಗಳು ಕೊಡಬೇಕಾಗ್ತದೆ, ಅದೇ ಸಾಮಾಜಿಕ ವ್ಯವಸ್ಥೆ. ಅಲ್ಲ, ಅವ್ರ ಉದ್ದೇಶ ಇದ್ದಿದ್ದು, ಅವ್ರು ಫಸ್ಟ್ ಲೈನ್ ಹೇಳಿದ್ದು ಪ್ರತಾಪ್ ಸಿಂಹ ಒಕ್ಕಲಿಗನಿಗೆ ಟಿಕೆಟ್ ತಪ್ಪಿಸಿ ಅರಸು ವಂಶದವರು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು. ಈಗ ಅಂದ್ರೆ ನೀವು ಒಕ್ಕಲಿಗ ವಿರೋಧಿ ಅಂತ ಬಿಂಬಿಸ್ತಕ್ಕಂಥ ಪ್ರಯತ್ನ ಅಲ್ಲಲ್ಲ. ಏನಂತಂದ್ರೆ ಅವ್ರಿಗೆ ಈಗ ನೀವು ಕ್ಯಾಸ್ಟ್ದಾದ್ರೂ ಹೇಳಿ, ಏನಾದ್ರೂ ಹೇಳಿ, ಒಟ್ಟಿಗೆ ದಾರಿ ತಪ್ಪಿ ಪ್ರತಾಪ್ ಸಿಂಹ ಅಲ್ಲಿ ಇರೋವರೆಗೆ, ಇವತ್ತಿನವರೆಗೆ ಟಿಕೆಟ್ ತಪ್ಪಿದೆ, ಅದು ಬೇರೆ ವಿಷಯ. ಇರೋವರೆಗೆ ಅವರನ್ನು ಗೋಳೊಯ್ಕೊಂಡವ್ರು ಯಾರು? ಹೆಜ್ಜೆಯಲ್ಲೂ ಅವ್ರಿಗೆ ತೊಂದರೆ ಕೊಟ್ಟವ್ರು ಯಾರು? ಪ್ರತಿ ದಿವಸ ಅವ್ರಿಗೆ ಅವಮಾನ ಮಾಡಿದ್ದು ಯಾರು? ಇದೇ ಸಿದ್ದರಾಮಯ್ಯ ಅಲ್ವಾ? ಆಮೇಲೆ ಅವ್ರಿಗೆ ಟಿಕೆಟ್ ಕೊಡೋದೇ ಇಲ್ಲ. ಈ ಸಾರಿ ಅವ್ರಿಗೆ ತಪ್ಪಿಸ್ಬೇಕು ಅಂತಲೇ ಎಷ್ಟು ಹೋರಾಟ ಮಾಡಿದ್ರು ಅವರು, ಅವ್ರ ಮೇಲೆ ಎಷ್ಟು ಅಪಾದನೆಗಳು ಮಾಡಿದ್ರು. ಇದು ಡಬಲ್ ಸ್ಟ್ಯಾಂಡರ್ಡ್ ಆಫ್ ದಿ ಕಾಂಗ್ರೆಸ್. ಎಸ್ ಧರ್ಮಸೇನ, ಒಂದು ವೈಯಕ್ತಿಕ ಅಭಿಪ್ರಾಯ ತಗೊಂಡ್ಬಿಡ್ತೀನಿ, ಆಮೇಲೆ ಡಿಬೇಟ್ ಮಾಡೋಣ. ಅಲ್ಲ, ಖಂಡಿತವಾಗಿಯೂ ಸರ್. ಈಗ ಚುನಾವಣೆ ಪೂರ್ವದಲ್ಲೂ ಸಹ 2 ಬಣಗಳು ಸೃಷ್ಟಿಯಾಗಿದ್ದನ್ನು ರಾಜ್ಯದ ಜನತೆ ಗಮನಿಸಿದೆ. ಚುನಾವಣೆ ಪೂರ್ವದಲ್ಲೇ ಇದಿತ್ತು. ಚುನಾವಣೆ ನಂತರ ಸರಿಸುಮಾರು 7 ದಿವಸದ ಮಟ್ಟಿಗೆ ಮುಖ್ಯಮಂತ್ರಿ ಯಾರು ಅಂತ ತೀರ್ಮಾನ ಮಾಡಬೇಕಾದ್ರೆ ದೆಹಲಿಯಲ್ಲಿ ಏನು ಪ್ರಹಸನ ನಡೀತು ಅಂತಕ್ಕಂಥದ್ದು ರಾಜ್ಯದ ಜನತೆ ನೋಡಿದ್ದಾರೆ. ಹೀಗಾದ್ರೂ ಮುಂದುವರೆದ ಭಾಗ ನಾವೆಲ್ಲ ಏನು ಅನ್ಕೊಂಡಿದ್ವಿ, ಬಹುಶಃ ಮಾನ್ಯ ಸಿದ್ದರಾಮಯ್ಯವ್ರಿಗೆ 2.5 ವರ್ಷ ಅವಕಾಶ ಕೊಡಬಹುದು, ಸನ್ಮಾನ್ಯ DK ಶಿವಕುಮಾರ್ ಅವ್ರಿಗೆ 2.5 ವರ್ಷ ಅವಕಾಶ ಕೊಡಬಹುದು ಅಂತ ಅನ್ಕೊಂಡಿದ್ವಿ. ಆದ್ರೆ ಈಗ ನಡೀತಿರೋದು ನೋಡಿದ್ರೆ
ಹೋದ್ರೆ ಮಾನ್ಯ ಯತೀಂದ್ರ ಅವರು ಏನಂತ ಮಾತಾಡಿದ್ರು ಕಳೆದ ತಿಂಗಳಲ್ಲಿ ನೀವು HK ಸೀಟನ್ನು ಗೆಲ್ಲಿಸ್ತಿಲ್ಲ ಅಂತಂದ್ರೆ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯವರು ಇಳಿಬೇಕಾಗತ್ತೆ ಅಂತಕ್ಕಂಥ ಮಾತನ್ನು ಯತೀಂದ್ರ ಅವರು ಹೇಳಿದ್ರು. ಮಾನ್ಯ ಗುಬ್ಬಿ ಶ್ರೀನಿವಾಸ್ ಅವರು ಏನಂತ ಹೇಳಿದ್ರು, ನೀವು ಗೆಲ್ಸ್ಕೊಡ್ಲಿಲ್ಲ ಅಂತಂದ್ರೆ ಖಂಡಿತವಾಗಿಯೂ ಮಾನ್ಯ ಸಿದ್ದರಾಮಯ್ಯವರು ಕುರ್ಚಿಯಿಂದ ಉಳಿಬೇಕಾಗತ್ತೆ, ಅವ್ರ ಕುರ್ಚಿ ಅಲ್ಗಾಡುತ್ತೆ ಅಂತಕ್ಕಂಥ ಮಾತನ್ನ ನೇರವಾಗಿ ಹೇಳಿದ್ದಾರೆ, ಪರೋಕ್ಷವಾಗಿ ಹೇಳಿದ್ದಿಲ್ಲ, ನೇರವಾಗಿ ಹೇಳಿದ್ದಾರೆ. ಅಂದ್ರೆ ಒಳಗಡೆ ಖಂಡಿತವಾಗಿಯೂ ಕುರ್ಚಿಗಾಗಿ ಎರಡು ಶಕ್ತಿಗಳ ಮಧ್ಯೆ ದೊಡ್ಡ ಒಂದು ಗದ್ದಲ ನಡೀತಾ ಇದೆ, ಆ ಯುದ್ಧವೇ ನಡೀತಾ ಇದೆ. ಖಂಡಿತ ಈ ಒಂದು ಲೋಕಸಭೆ ಚುನಾವಣೆ ಆಗ್ತಿದ್ದಾಗೆ ಇದು ಎಲ್ಲೋ ಒಂದ್ ಕಡೆ ಅತಿರೇಕಕ್ಕೆ ಹೋಗುತ್ತೆ. ಈ ಕಾರಣದಿಂದಾಗಿನೇ ರಾಜ್ಯದಲ್ಲಿ ಇಲ್ಲಿವರೆಗೂ ಅಭಿವೃದ್ಧಿ ಕೆಲಸಗಳೇ ಆಗ್ತಾ ಇದ್ದಿಲ್ಲ, ಅಧಿಕಾರಿಗಳು ಯಾರ ಮಾತು ಕೇಳ್ತಿದ್ದಿಲ್ಲ. ಆ ಪರಿಸ್ಥಿತಿ ಯಾಕೆ ತಲೆದೋರಿದೆ ಅಂತಂದ್ರೆ ಇವರಿಬ್ಬರು ಮಧ್ಯೆ ಕುರ್ಚಿಗಾಗಿ ನಡೀತಿರತಕ್ಕಂಥ ಯುದ್ಧ ಇದೆಯಲ್ಲ, ಇದು ಒಂದ್ ಕಡೆ ಆಯ್ತು. ಒಂದ್ ಕಡೆ ಇದು ಮಾತಾಡೋಣ, ಮತ್ತೊಂದು ಮುಖ ಇದರಲ್ಲಿ ಏನಿದೆ ಅಂತಂದ್ರೆ ಇವತ್ತೊಂದು ದಿವಸ ಕ್ಯಾಸ್ಟ್ ಲಾಬಿಯನ್ನ ಮಾಡಿರ್ತಕ್ಕಂಥದ್ದು ದುರ್ದೈವ ನಮ್ಮ ದೃಷ್ಟಿಯಲ್ಲಿ. ಯಾಕೆಂತಂದ್ರೆ ಇವತ್ತು ಸಿದ್ದರಾಮಯ್ಯವರು ಬಿಜೆಪಿಯವರು ಅಥವಾ NDA ಅಭ್ಯರ್ಥಿಯವರು ಕೊಡ್ಲಿಲ್ಲ ಒಕ್ಕಲಿಗರಿಗೆ ಅಂತ ಹೇಳೋಗಿದ್ರೆ, ನೀವು ಕಾಂಗ್ರೆಸ್ ಇಂದ ಅರಸುಮಂತನ್ನು ಕೊಟ್ಟು ಯಾವ ಒಕ್ಕಲಿಗರಿಗೆ ಟಿಕೆಟ್ ಅನ್ನು ತಪ್ಪಿಸಿದ್ರಿ? ಅವತ್ತು 2-3 ಸಲ ಕೊಟ್ರಲ್ಲಪ್ಪ, 3 ಸಲನೂ ಯಾರು ಕೊಟ್ಟಿದ್ರಿ ನೀವು? ಅವತ್ತು ಒಕ್ಕಲಿಗರಿಗೆ ಕೊಟ್ಟಿದ್ರ ನೀವು? ಇದು ಸಿದ್ದರಾಮಯ್ಯವರು ಬಹುಶಃ ಬೆನ್ನು ನೋಡ್ಕೊಳ್ದೆ ಮಾತನಾಡ್ತಾವ್ರೆ. ಅವ್ರ ಬೆನ್ನಿಂದ ಇರೋ ಸತ್ಯಗಳನ್ನೆಲ್ಲ ಮರೆ ಮಾರ್ಚ್ಲಿಕ್ಕೆ ಕೊಟ್ಟಿದ್ದಾರೆ. ಈಗ ಇಷ್ಟೆಲ್ಲ ಮಾತನಾಡ್ತಾರಲ್ಲ ಸಿದ್ದರಾಮಯ್ಯವರು, ಒಕ್ಕಲಿಗರ ಬಗ್ಗೆ ರಾತ್ರಿ ಪ್ರೇಮ ಬಂದಿದೆ, ಬರಲಿ, ಅವರೊಬ್ಬ ಮುಖ್ಯಮಂತ್ರಿಗಳು ಒಪ್ಕೋತೀರಿ. ಇದೇ ಕಾಂತರಾಜ್ ಕಮಿಷನ್ ಅಲ್ಲಿ ನೀವು ಈಗ ಮಾನ್ಯ DCM ಅವರು ಏನ್ ಹೇಳ್ತಾರೆ, 8 ಜನ ಒಕ್ಕಲಿಗರು ಕೊಟ್ಟಿದ್ರಿ, 8 ಜನ ಒಕ್ಕಲಿಗರ ನೀವು ಬಂಟು ಸೇರಿಸ್ಕೊತೀರಿ, ರೆಡ್ಡಿಗಳನ್ನ ಸೇರಿಸ್ಕೊತೀರಿ. ಕಾಂತರಾಜ್ ಕಮಿಷನ್ ಅಲ್ಲಿ ಇವ್ರನ್ನೆಲ್ಲ ಸೇರಿಸ್ಕೊಂಡಿದ್ರ ನೀವು? ನಿಮ್ಗೆ ಯಾಕೆ ಈ ದ್ವಿಮುಖ ನೀತಿ? ಕಾಂತರಾಜ್ ಕಮಿಷನರ್ಗೆ ಒಂದು ಮಾನದಂಡ, ಡಬಲ್ ಸ್ಟ್ಯಾಂಡರ್ಡ್. ಈಗ ರಾಜಕೀಯಕ್ಕೆ ಬಂದ್ರೆ ಮತ್ತೊಂದು ಮಾನದಂಡ. ಜಾತಿ ರಾಜಕಾರಣಕ್ಕೆ ಆಮೇಲೆ ಬರ್ತೀನಿ, ಜಾತಿ ರಾಜಕಾರಣ ಬರ್ತೀನಿ. ಅದು ಧರ್ಮಸೇನ ಅವರೇ ಇಬ್ರು ಮಾತನ್ನು ತಾವು ಕೇಳಿಸ್ಕೊಂಡ್ರಿ ಅಂತ ಅನ್ಕೋತೀನಿ. ಚಲವಾದಿ ನಾರಾಯಣ ಸ್ವಾಮಿ ಮತ್ತೆ ದೇವರಾಜ್ ಅವರದ್ದು ಸಿದ್ದರಾಮಯ್ಯನವರಿಗೆ ಥ್ರೆಟ್ ಇದೆ ಅಂತಕ್ಕಂಥ ವಿಚಾರವಾಗಿ ಅದು ಅವ್ರು ಆಡಿರ್ತಕ್ಕಂಥ ಮಾತು ಅಂತ ಅನ್ಕೊಳ್ಳೋದು ಬೇಡ. ಹಿಂದೆ ಶಾಸಕರುಗಳು, ಅವರ ಪುತ್ರ, ಇವರೆಲ್ಲ ಮಾತನಾಡಿದ್ದಾರೆ. ಆ ಭಯದಿಂದ ಮುಖ್ಯಮಂತ್ರಿಗಳು ಈ ಮಾತನಾಡಿದ್ದಾರೆ, ನನ್ನನ್ನು ಯಾರು ಮುಟ್ಟಕ್ಕಾಗಲ್ರಪ್ಪ, ನನಗೆ ಹೆಚ್ಚಿನ ಓಟನ್ನ ಕೊಡಿ ಅಂತನ್ಬಿಟ್ಟು. ಆ ಸನ್ನಿವೇಶ ತಾವು ಅವ್ರ ಜೊತೆನಲ್ಲೇ ಒಡನಾಟ ಇಟ್ಕೊಂಡಂಥವ್ರು, ಆತ ಸನ್ನಿವೇಶ ಇದೆಯಾ ಅಂತ ಸರ್? ಅವ್ರದ್ದೊಂದೆರಡು ಮಾತು ಹೇಳ್ಬಿಟ್ಟು, ಅವರು ನಮ್ಮ BJP JDS ಅವ್ರು ಮಾತಾಡಿರೋದಕ್ಕೊಂದು ಮಾತು ಹೇಳಿಬಿಟ್ಟು ನೋಡಿ ಸರ್, ಹಿಂದೆ ಅವಿಭಾಜಿತ ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿ ನಾವು ಒಂದು ಲೆಫ್ಟು, ಒಂದು ಅಲ್ಪಸಂಖ್ಯಾತರು ತನ್ವೀರ್ ಸೇಠು, ಒಂದು ST ಚಿಕ್ಕಮಾದ ನಾಯಕರು, ಬ್ರಾಹ್ಮಣ, ಒಂದ್ಸರಿ ಚಿಕ್ಕಮಾದ ನಾಯಕರು ಇಬ್ಬರಿಗೂ ಕೊಟ್ಟಿದ್ದೀವಿ. ಮತ್ತು ಮೈಸೂರಿನ ಸುತ್ತ ಇರತಕ್ಕಂಥ ಎಲ್ಲ MP ಕ್ಷೇತ್ರಗಳನ್ನು ಒಕ್ಕಲಿಗರಿಗೆ ಕೊಟ್ಟಿದ್ದೀವಿ. ಇಲ್ಲಿ ಯಾಕೆ ತುಳಸಿದಾಸಪ್ಪನವ್ರು ಆದಮೇಲೆ ಲಕ್ಷ್ಮಣವ್ರಿಗೂ ಯಾಕೆ ಕೊಡೋಕ್ಕಾಗಲಿಲ್ಲ ಅಂದರೆ ಇದೆಲ್ಲ ಕಾರಣಗಳಿದೆ. 4 MLA ಸ್ಥಾನಗಳು, ವಾಸು ಅವ್ರು ಇರ್ಬೋದು, ಇವರು ನಮ್ಮ K ವೆಂಕಟೇಶ್ ಅವ್ರು ಇರ್ಬೋದು, ಮತ್ತೆ ಈಗ ಆ ವಿಚಾರನೂ ಪ್ರಶ್ನೆ ಮಾಡಿದ್ದಾರೆ ಅವರು. ಇವರು ಒಕ್ಕಲಿಗರ ವಿಚಾರ, ಒಕ್ಕಲಿಗ ಪ್ರೀತಿ ಹೇಗೆ ಹುಟ್ಕೊಂತು, ಇವರು ಒಕ್ಕಲಿಗರ ಅನ್ಯಾಯ ಮಾಡಿಲ್ವಂತಲ್ಲ, ಅದ್ರ ಚರ್ಚೆ ಮಾಡ್ಕೊಳ್ಳೋಣ ನಾವು. ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು ಫಸ್ಟ್ ಇದೇನೆ, ಇಬ್ರಿಗೂ ಕೂಡ. DK ಶಿವಕುಮಾರ್ ವಿಚಾರಕ್ಕೂ ಬರ್ತೀನಿ. ಸಿದ್ದರಾಮಯ್ಯ ಸಾಹೇಬ್ರು ಬಹಳ ಸಾಮಾಜಿಕ ನ್ಯಾಯನ, ಸೆಕ್ಯುಲರ್ ಅಂತ ಅವ್ರು ಏನು ಹೇಳ್ತಾ ಇದ್ರು, ಆ ಸೆಕ್ಯುಲರ್ನ ಕೊಟ್ಟಿದ್ದೀವಿ. ಹಿಂದೆ ಜಿಲ್ಲಾ ಪಂಚಾಯತಿನಲ್ಲಿ ನಮ್ಮ ಕೂರ್ಗಳ್ಳಿ ಮಾದೇವ್ ಅಂತ ZP ಅಧ್ಯಕ್ಷರಾಗಿದ್ರು, ಅವರು ಒಕ್ಕಲಿಗರನವರು. ನಾವಲ್ಲಿ MP ಕೊಡೋಕ್ಕಾಗದಿರೋ ಕಾರಣದಿಂದನೇ ನಾವಿದೆಲ್ಲ ಕೂಡ ಬ್ಯಾಲೆನ್ಸ್ ಮಾಡಿದ್ವಿ. TPಗಳಲ್ಲೇ ಅಧ್ಯಕ್ಷರುಗಳು ಮಾಡಿದ್ದೀವಿ, ಮತ್ತೆ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿಗಳಲ್ಲಿ ಮಾಡಿದ್ದೀವಿ, ಗ್ರಾಮ ಪಂಚಾಯತಿ. ರಾಜಕೀಯ ಜಾತಿಯನ್ನ ಬಿಟ್ಟು ರಾಜಕೀಯ ಮಾಡುವಂತಹ ಯಾವ ಪಕ್ಷಗಳು ನಮ್ಮಲ್ಲಿಲ್ಲ, ನಮ್ಮ ದೇಶದಲ್ಲಿ ಉಳಿದಿಲ್ಲ, ಮಾಡಕ್ಕಾಗದು ಇಲ್ಲ. ಆದ್ರೂ ಚರ್ಚೆಗೆ ತಗೋತೀವಿ ಅದನ್ನ. ಅದರ ಜೊತೆಗೆ DK ಸ್ಟೇಟ್ಮೆಂಟ್ ಕೂಡ ಇದೆ. ಬಂದೆ ಇಬ್ಬರ ನಡುವಿನ ತಿಕ್ಕಾಟವೂ ಕೂಡ ಎದ್ದು ಕಾಣ್ತಾ ಇದೆ. ಅದಕ್ಕೋಸ್ಕರನೇ ಧರ್ಮಸೇನ ಒಂದ್ ನಿಮಿಷ, ಅದಕ್ಕೋಸ್ಕರನೇ ನಾನು ಹೇಳಿದ್ದು ಒನ್ ಸೈಡೆಡ್ ಆಗಿಲ್ಲ ಇದು. DK ಶಿವಕುಮಾರ್ ಅವರು ರೆಡಿ ಆಗಿದ್ದಾರೆ ಮುಖ್ಯಮಂತ್ರಿ ಆಗೋದಕ್ಕೆ, ಸಿದ್ದರಾಮಯ್ಯನವರು ನನ್ನನ್ನು ಉಳಿಸ್ಕೊಳ್ಳಿ ಅಂತ ಇದ್ದಾರೆ. ಇದು ನನ್ನ ಮಾತಲ್ಲ, ಜನ ಮಾತಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇದನ್ನ ಡಿಬೇಟ್ ತಗೊಂಡಿರೋದು.